ಈ ರೀತಿ ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಬಿಜೆಪಿ ಸಿಡಿದೆದ್ದಿತ್ತು. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಬಿಜೆಪಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಬಿಜೆಪಿ ಹೋರಾಟಕ್ಕೆ ಕರೆ. ಸದನ ಆರಂಭಕ್ಕೂ ಮುನ್ನ ಕೂಡ ಇವತ್ತು ಬಿಜೆಪಿ ಪ್ರತಿಭಟಿಸಲಿದೆ. ಪ್ರತಿಭಟನಾ ಮೆರವಣಿಗೆ ಮಾಡಲಿದ್ದಾರೆ ಕೇಸರಿ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿಯ ಪ್ರತಿಭಟನೆ. ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆ ರಾಜ್ಯಾದ್ಯಂತ ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಬಿಜೆಪಿಯ ಪ್ರತಿಭಟನೆ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ ಬಿಜೆಪಿ. ಈಗಾಗಲೇ ದೂರನ್ನ ಕೂಡ ಕೊಟ್ಟಿದೆ. ಜೊತೆಗೆ ಸದನ ಆರಂಭಕ್ಕೂ ಮುನ್ನ ಕೂಡ ಇವತ್ತು ಬಿಜೆಪಿ ಪ್ರತಿಭಟಿಸಲಿದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿಯಿಂದ ಹೋರಾಟಕ್ಕೆ ಕರೆ. ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಲಿದ್ದಾರೆ ಬಿಜೆಪಿ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ನಿನ್ನೆ ರಾಜ್ಯಸಭಾ ಚುನಾವಣೆ ಅಖಾಡ ಭಾರಿ ರಂಗೇರಿತ್ತು. ಫಲಿತಾಂಶದವರೆಗೂ ಕೂಡ ಅದರ ಸುದ್ದಿ ಸದ್ದು ಮಾಡ್ತಾ ಇತ್ತು. ಆದರೆ ಯಾವಾಗ ಫಲಿತಾಂಶ ಬಂತು, ಸಂಭ್ರಮಾಚರಣೆ ಶುರುವಾಯಿತು, ಆಗಾದದ್ದು ಈ ಘಟನೆ. ಈ ಪಾಕ್ ಪರ ಘೋಷಣೆಯನ್ನು ನಾಸಿರ್ ಹುಸೇನ್ ಬೆಂಬಲಿಗರು ಕೂಗಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಈಗ ಇದು ಬಹಳ ದೊಡ್ಡ ಅಸ್ತ್ರ ಆಗ್ತಾ ಇದೆಯಾ ಬಿಜೆಪಿ ಪಾಲಿಗೆ? ಯಾವ ರೀತಿಯ ಪ್ರತಿಭಟನೆಯ ಕಾವು ಪಡೆದುಕೊಳ್ಳುತ್ತೆ ಅಂತ? ಪ್ರತಿಮಾ, ನಿನ್ನೆ ರಾಜ್ಯಸಭಾ ಚುನಾವಣೆಯ ಮತದಾನ ಮುಕ್ತಾಯವಾಗಿ ರಿಸಲ್ಟ್ ಹೊರಬಂತು. ಆ ಸಂದರ್ಭದಲ್ಲಿ ಬಿಜೆಪಿಯ ನಾರಾಯಣ್ ಸಾ ಬಾಂಡ್ಗೆ ಅವರ ಒಂದು ಸ್ವಾಗತವನ್ನು ಮಾಡೋದಕ್ಕೆ ಅಥವಾ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಿಜೆಪಿ ಕಚೇರಿ ಅಂದರೆ ಆರ್ ಅಶೋಕ್ ಅವರ ಕಚೇರಿ, ವಿಧಾನಸೌಧದಲ್ಲಿರುವಂಥ ಪ್ರತಿಪಕ್ಷ ನಾಯಕರ ಕಚೇರಿಯಲ್ಲಿ ನಾವು ಮಾಧ್ಯಮದವರೆಲ್ಲರೂ ಕೂಡ ಕುಳಿತುಕೊಂಡು ಅಲ್ಲಿ ಅವರು ಬೈಟನ್ನು ತೆಗೆದುಕೊಳ್ತಾ ಇದ್ವಿ. ನಂತರದಲ್ಲಿ ಹೊರಗಡೆ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರ ಬೆಂಬಲಿಗರಿರ್ಬೋದು, ಚಂದ್ರಶೇಖರ್ ಅವರ ಬೆಂಬಲಿಗರಿರ್ಬೋದು, ಅಥವಾ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಬಂದು ಅದರ ವಿಜೃಂಭಣೆಯನ್ನು, ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಈಗ ಬಂದಿರುವಂಥ ಆರೋಪ, ನಾಸಿರ್ ಹುಸೇನ್ ಅವರ ಜೊತೆ ಬಂದಂಥವರು ಪಾಕಿಸ್ತಾನಕ್ಕೆ ಒಂದು ಜಿಂದಾಬಾದ್ ಹೇಳುವಂಥ ಮಾತುಗಳನ್ನು ಅಥವಾ ಘೋಷಣೆಗಳನ್ನು ಕೂಗಿದ್ದಾರೆ ಎನ್ನುವಂಥದ್ದು. ಇದಕ್ಕೆ ಸಿಎಂ ಕಚೇರಿಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಕೂಡ ಮಾಧ್ಯಮದಲ್ಲಿ ಸರಿಯಾಗಿರುವ ಪ್ರಕಾರ ಮತ್ತು ನಮಗೆ ಅಲ್ಲಿಯ ವಾತಾವರಣ ನೋಡಿದಾಗ ಮತ್ತು ಎಲ್ಲ ಮಾಧ್ಯಮದಲ್ಲಿ ಅಲ್ಲಿ ವರದಿಗಾರರಿರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಆರಂಭದಲ್ಲಿ ಫಸ್ಟ್ ಅದನ್ನು ಚೆಕ್ ಮಾಡಿ ನೋಡುವಂಥ ಪ್ರಯತ್ನವನ್ನು ಮಾಡಿದರು. ಆಮೇಲೆ ಗೊತ್ತಾಗಿದ್ದು ಹೌದು, ಅಲ್ಲಿ ಇಬ್ಬರು ಆ ಒಂದು ಘೋಷಣೆಗಳನ್ನು ಕೂಗಿದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆದರೆ ಅದಕ್ಕೆ ಸ್ಪಷ್ಟನೆಯನ್ನು ಸಿಎಂ ಕಚೇರಿ ಕೊಟ್ಟಿದೆ. ಆ ರೀತಿ ಯಾವುದೇ ಒಂದು ಘೋಷಣೆಗಳನ್ನು ಕೂಗಿಲ್ಲ. ನಾಸಿರ್ ಹುಸೇನ್ ಜಿಂದಾಬಾದ್ ಹೇಳುವಂಥ ಘೋಷಣೆಗಳನ್ನು ಕೂಗಿದ್ದಾರೆ ಎನ್ನುವಂಥದ್ದು ಅದು ತನಿಖೆಯಿಂದ ಗೊತ್ತಾಗತ್ತೆ. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದು ಹೋರಾಟವನ್ನು ಶುರು ಮಾಡಿದೆ. ನಿನ್ನೆ ರಾತ್ರಿಯೇ ಪರಿಷತ್ನ ಸಚೇತಕರಾಗಿರುವಂಥ ರವಿಕುಮಾರ್ ಇರಬಹುದು, ಹಾಗೆಯೇ ಹರೀಶ್ ಪೂಂಜಾ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು, ಇವರೆಲ್ಲರೂ ಕೂಡ ಅರಗಜ್ಞಾನೇಂದ್ರ ಸೇರಿದಂತೆ ಇವರೆಲ್ಲರೂ ಕೂಡ ನಿನ್ನೆ ವಿಧಾನಸೌಧದಲ್ಲಿ ಹೋಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ನಂತರದಲ್ಲಿ ಕೆಪಿಸಿಸಿಯ ಕಚೇರಿಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆಯನ್ನು ಮಾಡಿ ಯಾರು ಈ ಘೋಷಣೆಗಳನ್ನು ಕೂಗಿದ್ದಾರೆ ಅವರಿಗೆ ಬಂಧನ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಅದು ನಿನ್ನೆ ರಾತ್ರಿ ಆಗಿರುವಂಥ ಪ್ರಕರಣ ನಿನ್ನೆಗಷ್ಟೇ ಮುಕ್ತಾಯ ಆಗಿಲ್ಲ. ಇವತ್ತು ಬೆಳಿಗ್ಗೆ ಸುಮಾರು 8:30 ಸಮಯಕ್ಕೆ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಅವರೊಂದು ಜಾಥಾವನ್ನು ಹೋಗ್ತಾರೆ. ಘೋಷಣೆಗಳನ್ನು ಕೂಗುತ್ತಾ ಒಂದು ತಮ್ಮ ಏನು ಆಗ್ರಹ ಇದೆ, ಯಾರು ಈ ರೀತಿಯ ಘೋಷಣೆಗಳನ್ನು ವಿಧಾನಸೌಧದ ಒಳಗಡೆ ಕೂಗಿದ್ದಾರೆ ಅವ್ರ ಮೇಲೆ ತಕ್ಕ ಶಾಸ್ತಿ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟು ಇವತ್ತು ಶಾಸಕರ ಭವನದಿಂದ ಈಗ ಇನ್ನು ಕೆಲವು 15-20 ನಿಮಿಷದಲ್ಲಿ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಪ್ರತಿಭಟನೆ ಕೂಡ ಇದೆ. ನಂತರದಲ್ಲಿ ರಾಜಭವನಕ್ಕೆ ತೆರಳಿ ಅಲ್ಲಿ ಒಂದು ದೂರನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಈಗಿರುವಂಥ ಮಾಹಿತಿ. ಜೊತೆಗೆ ನಿನ್ನೆ ರಾತ್ರಿಯೇ ಬಿಜೆಪಿ ಒಂದು ತೀರ್ಮಾನಕ್ಕೆ ಬಂದಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಬೇಕು. ಈ ಒಂದು ಘೋಷಣೆಗಳನ್ನು ಏನು ಕೂಗಿದ್ದಾರೆ ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಮಾಡುವುದರ ಜೊತೆಗೆ ಏನು ನಿನ್ನೆ ನಡೆದಿರುವಂಥ ಪ್ರಕರಣ ಇದೆ ಇದನ್ನು ಸಾರ್ವಜನಿಕವಾಗಿ ಜನರ ಮುಂದೆ ಇಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕೂಡ ರಾಜ್ಯ ಬಿಜೆಪಿ ಮಾಡಿದೆ. ಸಹಜವಾಗಿ ತಾವು ಕೇಳ್ತಾ ಇದ್ದೀರಿ ಪ್ರತಿಭಾ, ಇದೊಂದು ದೊಡ್ಡ ಅಸ್ತ್ರವ ಅಂತ ಹೇಳಿ. ನಿಶ್ಚಿತವಾಗಿಯೂ ಹೌದು. ಯಾಕೆಂದರೆ ಅಲ್ಲಿ ಇಲ್ಲಿ ಎಲ್ಲೋ ಒಬ್ಬರು ಪಾಕಿಸ್ತಾನ ಜಿಂದಾಬಾದ್ ಹೇಳುವಂಥ ಪ್ರಕರಣವನ್ನು ಕೇಳ್ತಾ ಇದ್ವಿ, ಅಥವಾ ಆ ರೀತಿ ಪ್ರಕರಣಗಳಾದಾಗ ಶಿಕ್ಷೆಗಳು ಕೂಡ ಆಗಿದ್ದಾವೆ. ಆದರೆ ಈಗ ವಿಧಾನಸೌಧದ ಒಳಗಡೆಯೇ ಈ ರೀತಿಯ ಒಂದು ಧ್ವನಿ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಇದನ್ನು ನಿಶ್ಚಿತವಾಗಿಯೂ ಬಳಸ್ಕೊಳ್ಳುತ್ತೆ ಮತ್ತು ಈ ರೀತಿಯ ಪ್ರಕರಣವನ್ನು
ಕೇವಲ ರಾಜಕೀಯವಾಗಿ ನೋಡಿದೆ ಈ ಪ್ರಕರಣ ಸತ್ಯವೇ ಹೌದು ಅಥವಾ ಈ ಆಗಿರುವಂಥ ಪ್ರಕರಣಗಳೆಲ್ಲವೂ ಕೂಡ ಒಂದು ಈಗಾಗಲೇ ತನಿಖೆಗೆ ಕೂಡ ಮುಂದಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಂಥ ಒಂದು ಪ್ರಕರಣವನ್ನು ಸಾರ್ವಜನಿಕವಾಗಿ ಕೂಡ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೇವಲ ಬಿಜೆಪಿ ಮಾತ್ರ ಅಲ್ಲ. ನಿಜ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.